ಆಪ್ತರ ಜೊತೆ ಮೀಟಿಂಗ್, ಡಿಕೆಶಿ ವಿರುದ್ಧ ಸಿದ್ದು ಸ್ಕೆಚ್ ಹಾಕಿದ್ದಾರಾ? ಪವರ್ ಫೈಟ್ ಮಧ್ಯೆ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ. ಆಪ್ತರ ಜೊತೆಗೆ ಮೀಟಿಂಗು, ಡಿಕೆಶಿಯ ವಿರುದ್ಧ ಮತ್ತೆ ಬೇರೆ ಏನಾದ್ರು ಸ್ಕೆಚ್ ಹಾಕ್ತಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ? ಪವರ್ ಫೈಟ್ ಮಧ್ಯೆ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಈಗ ಔತಣಕೂಟಕ್ಕೆ ಹೋದಂಥ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರೆ. ಕೈನಲ್ಲಿ ಮುಗಿತಿಲ್ಲ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್. ನಮಗೆ ಬೇಕಾದವ್ರನ್ನ ಮಾತ್ರ ಕರೀತಾರೆ. ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್, ಸಂತೋಷ್ ಲಾಡ್ ಸೇರಿ 16 ಮಂದಿ ಸಚಿವರಿಗೆ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಪವರ್ ಫೈಟ್ ಮಧ್ಯೆ ಸಿಎಂ ಈ ನಡೆ ಕುತೂಹಲವನ್ನ ಕೆರಳಿಸಿದೆ. ದಿಢೀರಂತ ಔತಣಕೂಟವನ್ನ ಯಾಕೆ ಕೊಟ್ಟರು ಹಾಗಾದ್ರೆ ಸಿದ್ದರಾಮಯ್ಯ? ಅದು ಅತಿ ಆಪ್ತರ ಜೊತೆಗೆ ಮಾತ್ರ ಸಿದ್ದರಾಮಯ್ಯನವರಿದ್ರು ಏನು ಚರ್ಚೆ ಆಯ್ತು ಅಲ್ಲಿ? ನಾಯಕತ್ವದ ಸಮರದ ಬಗ್ಗೆ ಏನಾದ್ರು ಮಾತುಕತೆ ನಡೀತಾ? ಡಿಸಿಎಂ ಡಿಕೆಶಿಯನ್ನ ಕಟ್ಟಿ ಹಾಕುವ ಸಂಬಂಧ ಸಮಾಲೋಚನೆ ಮಾಡಿದ್ರ? ಸಿಎಂ ಮತ್ತು ಟೀಮ್ ಡಿನ್ನರ್ ಸ್ಕೆಚ್ ಮಧ್ಯೆ ದೆಹಲಿಗೆ ಡಿಕೆಶಿ ಹೋಗ್ತಿದ್ದಾರೆ. ನೀರಾವರಿ ಯೋಜನೆ ನೆಪದಲ್ಲಿ ಮತ್ತೆ ದಿಲ್ಲಿಗೆ ದಂಡಯಾತ್ರೆ ಬೆಳೆಸಿದ್ದಾರೆ ಡಿಕೆಶಿ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಡಿಕೆ ಶಿವಕುಮಾರ್? ಸಿಎಂ ಡಿನ್ನರ್ ಮೀಟಿಂಗ್ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ಆಪ್ತರ ಜೊತೆಗೆ ಮಾತ್ರ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಕೇವಲ 16 ಆಪ್ತರು ಸಚಿವರು ಅಷ್ಟೇ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಔತಣಕೂಟಕ್ಕೆ ಹೋದವರೆಲ್ಲರೂ ಕೂಡ ಸಿಎಂಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ಆಪ್ತರು. ಹಾಗಾಗಿ ಇದು ಪವರ್ ಪಾಲಿಟಿಕ್ಸಾ? ಪವರ್ ಫೈಟ್ ಮಧ್ಯೆ ಬೇರೆ ಯಾವ್ದಾದ್ರು ಸ್ಕೆಚ್ ಹಾಕಕ್ಕೆ ಬರೀ ಅತ್ಯಾಪ್ತರನ್ನ ಕರೆದು ಔತಣವನ್ನ ಕೊಟ್ರ ಸಿದ್ದರಾಮಯ್ಯ ಅನ್ನುವಂಥದ್ದು. ಪವರ್ ಫೈಟ್ ಮಧ್ಯೆ ಈಗ ಸಿಎಂ ಈ ನಡೆ ಏನಿದೆಯಲ್ಲ, ಡಿನ್ನರ್ ಮೀಟಿಂಗ್ಗಳು, ಇದು ಕುತೂಹಲವನ್ನ ಮೂಡಿಸಿದೆ. ಸಿಎಂ ಡಿನ್ನರ್ ಮೀಟಿಂಗ್ ಅನ್ನುವಂಥದ್ದು ಬರೀ ಆಪ್ತರ ಜೊತೆಗೆ ನಡೀತು. ಹಾಗಾದ್ರೆ ಸಿದ್ದರಾಮಯ್ಯ ಏನು ಚರ್ಚೆ ಮಾಡಿದ್ರು? ನಾಯಕತ್ವ ಸಮರದ ಬಗ್ಗೆ ಮಾತುಕತೆ ನಡೀತಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತಹ ಸಮಾಲೋಚನೆಯಲ್ಲಿ ಅತ್ಯಾಪ್ತರ ಜೊತೆಗೆ ಮೀಟಿಂಗ್ ಮಾಡಿದ್ರ ಸಿಎಂ? ಇನ್ನು ಸಿಎಂ ಈ ಡಿನ್ನರ್ ಮೀಟಿಂಗ್ ನಡೆಸುವಾಗಲೇ ಈ ಕಡೆ ಡಿಕೆಶಿ ಅವರು ದಿಲ್ಲಿಯ ದಂಡಯಾತ್ರೆಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥದ್ದು, ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಅತ್ಯಾಪ್ತರಿಗೆ ಮಾತ್ರ ಅಲ್ಲಿನ ಆಹ್ವಾನವಿತ್ತು. ಈ ಕಡೆ ಡಿಕೆಶಿ ಅವರ ನಡೆ ಕೂಡ ಮತ್ತೆ ಕುತೂಹಲವನ್ನ ಕೆರಳಿಸಿದೆ. ಏನಿದೆ ಹೆಚ್ಚಿನ ಮಾಹಿತಿ ದೀಪಾ? ಪಂಚರಾಜ್ಯ ಚುನಾವಣೆ ರಾಜ್ಯದಲ್ಲಿ ಎರಡು ಬೈ ಎಲೆಕ್ಷನ್ಸ್ಗಳು, 2 ಕ್ಷೇತ್ರದ್ದು ಬೈ ಎಲೆಕ್ಷನ್ಸ್ಗಳು ಬಂದಿದೆ. ಅದೆಲ್ಲದರ ಕುರಿತಂತೆ ಒಂದಿಷ್ಟು ಚರ್ಚೆಗಳು ಇವತ್ತು ಅಂದ್ರೆ ನಿನ್ನೆ ಆಪ್ತ ಸಚಿವರುಗಳು, ಹಿರಿಯ ಸಚಿವರುಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಪ್ರಮುಖವಾಗಿ ಪಂಚರಾಜ್ಯ ಚುನಾವಣೆಯ ಜವಾಬ್ದಾರಿ ಅನ್ನುವಂಥದ್ದು, ಯಾವ ರೀತಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನುವಂಥದ್ದು, ಹೈಕಮಾಂಡ್ ಇನ್ ಕೇಸ್ ಏನಾದ್ರು ಸೂಚನೆ ಕೊಟ್ರೆ ಯಾರಿಗೆ ಹೋಗ್ಬೇಕು ಅನ್ನುವಂಥದ್ದು, ಜೊತೆಗೆ ಎಲೆಕ್ಷನ್ಸ್ ಇದೆ, ಕೈಯಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ಗೆಟ್ಟಿನ ತಂತ್ರವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಚಿವರುಗಳಿಗೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಇರುವಂತಹ ವಿಚಾರವನ್ನ ಯಾರು ಕೂಡ ಈಗ ಸೂಚನೆ ಮಾತನಾಡುವುದು ಮಾಡುವಂತದ್ದು ಬೇರೆ ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೈನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಗಿತಾನೇ ಇಲ್ಲ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿತು ಅನ್ನುವಂತಹ ನೆಪದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಡಿಕೆಶಿ ಅವರು ಮಾಡಿದ್ರೆ, ಈ ಕಡೆ ಸಿಎಂ ತಮ್ಮ ಅತ್ಯಾಪ್ತ ಸಚಿವರನ್ನ ಮಾತ್ರ ಕರೆದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿ ಮತ್ತೊಂದು ರೀತಿಯ ಪಾಲಿಟಿಕ್ಸ್ಗೆ ಈಗ ಕಾರಣವಾಗಿದ್ದಾರೆ. ಡಿಕೆ ಶಿವಕುಮಾರ್ ಎಂದಿನಂತೆ ತಮ್ಮ ದೆಹಲಿಯ ದಂಡಯಾತ್ರೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ವರಿಷ್ಠರನ್ನ ಭೇಟಿ ಆಗ್ತಾರಾ? ಮತ್ತೆ ಯಾವ್ದಾದ್ರು ವಿಚಾರದ ಬಗ್ಗೆ ರಾಜ್ಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳನ್ನ ತರ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.